ಡಿನ್ನರ್ ಮೀಟಿಂಗ್ ಮಧ್ಯೆನೇ ಮತ್ತೊಂದು ಬೆಳವಣಿಗೆ ಆಗಿದೆ. ಹೊಸ ದಾಳವನ್ನು ರಮೇಶ್ ಜಾರಕಿಹೊಳಿ ಉರುಳಿಸಿದ್ದಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಮಾಜಿ ಸಚಿವ ಭೇಟಿಯಾಗಿರೋದಲ್ಲಿ ರಮೇಶ್ ಜಾರಕಿಹೊಳಿ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ಜೋರಾಗಿರುವಂಥ ಹೊತ್ತಲ್ಲೇ ರಮೇಶ್ ಜಾರಕಿಹೊಳಿ ಬಂದು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರೋದು. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲೇ ಕಾಣಿಸಿಕೊಳ್ಳುವಂಥ ನಾಯಕ ರಮೇಶ್ ಜಾರಕಿಹೊಳಿ. ಪರಿಸ್ಥಿತಿಗಳೇನೇ ಇರಲಿ, ಏನೇ ಬದಲಾವಣೆಗಳಾಗಿದ್ದರೂ ಕೂಡ ಮುಖ್ಯಮಂತ್ರಿಗಳ ಕ್ಲೋಸ್ ಸರ್ಕಲ್ನಲ್ಲಿ ಇವರು ಒಬ್ಬ ವ್ಯಕ್ತಿ ಇರುವಂಥವರು. ಅಧಿಕಾರ ಹಸ್ತಾಂತರ ಚರ್ಚೆ ಜೋರಾಗಿರುವಂಥ ಹೊತ್ತಲ್ಲಿ ಬಿಜೆಪಿ ಭಿನ್ನರ ಗುಂಪಿನ ನಾಯಕತ್ವವನ್ನು ವಹಿಸಿರೋದು ರಮೇಶ್ ಜಾರಕಿಹೊಳಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಇನ್ನಿಲ್ಲದ ಕಸರತ್ತು ಒಂದು ಕಡೆ ಆಗ್ತಾ ಇದೆ. ಇದರ ನಡುವೆನೇ ಮುಖ್ಯಮಂತ್ರಿಗಳನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿರೋದು. ಹಿಡಿಯೋತಿಲ್ಲ ಬಂದು 18 ದಿವಸ 12 ದಿವಸ ಆಯ್ತು. ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿ ಬಂದು ಅವರ ಆರೋಗ್ಯ ಚಾರ್ಜ್ ಮಾಡಿದ್ದು. ಏನು ವಿಶೇಷತೆ ಇಲ್ಲ, ಆರೋಗ್ಯವಂತದರು. ಅಷ್ಟು ಮಾತಾಡಿ ಅಷ್ಟು ಮಂದಿ ವಿಶೇಷತೆ ಏನಿಲ್ಲ. ಧೈರ್ಯ ಅವ್ರಿಗೆ ಅವ್ರು ಧೈರ್ಯ ಅದಾರ. ಅವ್ರಿಗೆ ನಮಗೆ ಧೈರ್ಯ ಹೇಳ್ತಾರ. ಅವ್ರು ನಮ್ಗೆ ಹೇಗೆ ಅವ್ರಿಗೆ ನಮಗೆ ಧೈರ್ಯ ಅದಾರ. ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ. ಅವ್ರ ಆರೋಗ್ಯ ಏರ್ಪೇರಾಗಿದ್ದು ಮಾತಾಡಿ ಹೊರಟಿದ್ರೆ ಥ್ಯಾಂಕ್ ಯು. ಇಲ್ಲ ಏನು ವಿಶೇಷ, ನೀವು ವಿಶೇಷ ಯೋಗಕ್ಷೇಮ ಅಷ್ಟ. ಥ್ಯಾಂಕ್ ಯು. ಕ್ರೀಡಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ರಮೇಶ್ ಜಾರಕಿಹೊಳಿ ಬಂದು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿರೋದು ಏನು ಉದ್ದೇಶ ಇದು ಅಂತ ಹೇಳಿ, ಏನಾದರೂ ಮರಳಿ ಗೂಡಿಗೆ ಬರುವಂಥ ಚಾನ್ಸಸ್ ಏನಾದರೂ ಇದೆಯಾ, ಅಥವಾ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗಬೇಕು ಹಾಗೆ ಹೀಗೆ ಅಂಥೇಳಿ ಬಂಡಾಯ ಗುಂಪಿನ ನಾಯಕತ್ವವನ್ನು ವಹಿಸಿರುವವರಲ್ಲಿ ಜಾರಕಿಹೊಳಿನೂ ಇದ್ದಾರೆ, ಆ ಕಡೆ ಯತ್ನಾಳು ಇದ್ದಾರೆ. ಸೊ ಏನಾದರೂ ಮರಳಿ ಗೂಡಿಗೆ ಕಥೆನಾ ಇದು, ಅಥವಾ ಬೇರೆ ಏನಾದರೂ ರಾಜಕೀಯ ವಿಚಾರಗಳು ಚರ್ಚೆ ಆಗಿದೆಯಾ ಹೇಗೆ ಅಂತ? ರಮಕಾಂತ್, ನಿನ್ನೆ ಮಧ್ಯಾಹ್ನ ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳನ್ನ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ ನಲ್ಲಿ ಭೇಟಿ ಮಾಡ್ತಾರೆ. ಸುಮಾರು ಹೊತ್ತು ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಯಾಕಂದ್ರೆ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಗೆ ಹೋದ ನಂತರ ಎಲ್ಲೂ ಕೂಡ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರ್ಲಿಲ್ಲ, ಜೊತೆಗೆ ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡಿರ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ಜೊತೆ ಉತ್ತಮವಾದಂತ ಒಂದು ಬಾಂಧವ್ಯವನ್ನ ಅವರು ಇವತ್ತಿಗೂ ಕೂಡ ಮುಂದುವರ್ಸ್ಕೊಂಡು ಬಂದಿದ್ರು. ನಿನ್ನೆ ಅಚಾನಕ್ ಆಗಿ ಅವರನ್ನ ಭೇಟಿ ಮಾಡಿರುವಂತದ್ದನ್ನ ನೋಡಿದ್ರೆ ಸಾಕಷ್ಟು ಕುತೂಹಲಗಳು ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಸಿಎಂ ಕುರ್ಚಿ ಬದಲಾವಣೆಯ ಸಂದರ್ಭದಲ್ಲೇ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾನಾ ಚರ್ಚೆಗಳು ಈಗ ಶುರುವಾಗಿದೆ, ಬೆಳವಣಿಗೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲೇ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರನ್ನ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆಗಳು ಬಂದೇ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಕುರ್ಚಿಯ ರೇಸ್ ನಲ್ಲಿ ಈಗ ಮುಂದಿರುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲೇ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ. ಅಂದ್ರೆ ಯಾಕಂದ್ರೆ ಹಿಂದೆ ರಮೇಶ್ ಜಾರಕಿಹೊಳಿ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆನೆ ಸಾಕಷ್ಟು ವೈರುಧ್ಯಗಳು ಇದ್ವು. ಆ ಒಂದು ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಅವತ್ತು ಕಾಂಗ್ರೆಸ್ ಕೂಡ ನಿರ್ಮಾಣ ಆಗಿತ್ತು. ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡಿದ್ದಾರೆ ಅಂತೇಳಿ ಅದು ಇವತ್ತಿಗೂ ಕೂಡ ಮುಂದುವರೆದಿದೆ. ಮತ್ತೆ ಸಿಡಿ ವಿಚಾರದಲ್ಲೂ ಕೂಡ ಅಸಮಾಧಾನಗಳಿತ್ತು. ಆ ಹಿನ್ನೆಲೆಯಲ್ಲೇ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಕೈ ಜೋಡಿಸೋದಕ್ಕೆ ಏನಾದ್ರೂ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವ್ರ ಕಡೆ ಎಷ್ಟು ಜನ ಶಾಸಕರಿದ್ದಾರೆ ಶಿವು? ಅಂದಾಜು ಎಷ್ಟು ಜನ ಶಾಸಕರು ಅವ್ರ ಕಡೆ ಇದ್ದಾರೆ ಅಂತ? ಇಲ್ಲಿ ಬಿಜೆಪಿಯಲ್ಲಿ ಇರೋದ್ರಿಂದ ಸಹಜವಾಗಿ ಬಿಜೆಪಿಯಲ್ಲಿ ಭಿನ್ನಮತೀಯ ಗುಂಪಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗುರುತಿಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಅವರು ಬೆಂಬಲವನ್ನ ಕೊಡಬಹುದೇ ಬಿಟ್ರೆ ಶಾಸಕರನ್ನ ಸೇರಿಸಿ ಸರ್ಕಾರ ರಚನೆ ಮಾಡೋದು ಅಥವಾ ಸರ್ಕಾರವನ್ನ ಬೀಳಿಸುವಂತ ಒಂದು ಪ್ರಯತ್ನ ಮಾಡೋದು ನಾಳೆ ದಿನ ಕಾಂಗ್ರೆಸ್ನಲ್ಲಿಯೇ ಎರಡು ಬಣಗಳಾಗಿ ಸ್ವಲ್ಪ ಒಂದಷ್ಟು ಶಾಸಕರ ಕೊರತೆ ಏನಾದರೂ ಎದುರಾದರೆ ಆಗ ನಾನು ನಿಮ್ಮ ಬೆಂಬಲಕ್ಕೆ ಇರ್ತೀನಿ ಅನ್ನೋ ಸಂದೇಶ ಕೊಡಕ್ಕೆ ಏನಾದರೂ ಬಂದಿದ್ರಾ ಇವರು ಅಂತ? ರಮಕಾಂತ್, ಆ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರೋದಕ್ಕೆ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಮತ್ತೆ ಯತ್ನಾಳ್ ಅವರ ಜೊತೆ ಗುರುತಿಸ್ಕೊಂಡಿರುವಂತವ್ರೆ ಕೇವಲ ಬೆರಳಿಗೆಷ್ಟು ಮಂದಿ ಮಾತ್ರ. ಸೊ ಅಂತದ್ರಲ್ಲಿ ಹೆಚ್ಚಿನ ಮಂದಿ ಒಂದು ವೇಳೆ ಏನಾದ್ರೂ ಸರ್ಕಾರ ಬೀಳುವಂತಹ ಸಾಧ್ಯತೆಗಳು ನಿರ್ಮಾಣ ಆದಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ವೈಯಕ್ತಿಕ ವಿಚಾರ ಮತ್ತೆ ಬೇರೆ ವಿಚಾರಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಪ್ರಬಲವಾಗಿ ವಿರೋಧ ಮಾಡ್ತಾ ಇರೋದ್ರಿಂದ ರಮೇಶ್ ಜಾರಕಿಹೊಳಿ ಅವರು ಬೇರೆ ರೀತಿಯಲ್ಲಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸೋದಕ್ಕೆ ನಿನ್ನೆ ಮಾತುಕತೆಯನ್ನ ನಡೆಸಿರಬಹುದೇ ಬಿಟ್ರೆ ಅವ್ರಿಗೆ ಸಪೋರ್ಟ್ ಮಾಡುವಂತ ಶಾಸಕರನ್ನ ಕರೆದು ನಿಮ್ಗೆ ಸಪೋರ್ಟ್ ಅಂತ ಹೇಳಿ ಸಾಧ್ಯ ಇಲ್ಲ. ಆದ್ರೆ ಒಂದಂತೂ ಕುತೂಹಲ ಇದೆ, ಬೇರೆ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡುವ ಬಗ್ಗೆ ಅಲ್ಲಿ ಮಾತುಕತೆಯನ್ನ ನಡೆಸಿರಬಹುದು. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.